ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗೋಬಿ ತಿಂತಾ ಇದ್ದ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ. 20 ವರ್ಷದ ಅರ್ಜುನ್ ಇರಿತಕ್ಕೆ ಒಳಗಾದ ಯುವಕ. ಒಂದು ಸಣ್ಣ ಕಾರಣಕ್ಕೆ, ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ. ಆತ ತನ್ನ ಪಾಡಿಗೆ ತಾನು ಗೋಬಿಯನ್ನ ತಿಂತಾ ಇರ್ತಾನೆ. ಈ ಸಂದರ್ಭದಲ್ಲಿ ಏಕಾಏಕಿ ಬಂದು ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ, ಚಾಕುವಿನಿಂದ ಇರಿಯಲಾಗಿದೆ. 20 ವರ್ಷದ ಅರ್ಜುನ್ ಇರಿತಕ್ಕೆ ಒಳಗಾದ ಯುವಕ. ಚಂದಾಪುರದ ಬನಹಳ್ಳಿ ರಸ್ತೆಯಲ್ಲಿ ನಡೆದ ಘಟನೆ ಇದು. ಹಾಗೆ ಆ ಹಲ್ಲೆಯ ಭೀಕರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂದ್ರೆ, ಚಾಕು ಇರಿತದಿಂದ ದೊಡ್ಡ ಕರುಳು ಹೊರಗಡೆ ಬಂದಿದೆ. ಹೀಗಾಗಿ ಸಾವು ಬದುಕಿನ ನಡುವೆ ಅರ್ಜುನ್ ಹೋರಾಟವನ್ನ ನಡೆಸ್ತಾ ಇದ್ದಾನೆ. ಅರ್ಜುನ್ನನ್ನ ತಕ್ಷಣವೇ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಂಗಳೂರು ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಆಗಿರುವಂತಹ ಘಟನೆ. ಬೈಕ್ನಲ್ಲಿ ಬಂದ 3 ಯುವಕರು ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಬೈಕಲ್ಲಿ ಬಂದ ಯುವಕರು ನೀನು ಲಂಬಾಣಿನ ಅಂತ ಕೇಳಿದಾರಂತೆ. ಜಾತಿಯನ್ನ ಅಲ್ಲಿ ವಿಚಾರಿಸಿದ್ದಾರೆ. ಆಗ ಪಾಪ ಯುವಕ ಹೌದು ನಾವು ಲಂಬಾಣಿ ಅಂತ ಆತ ಹೇಳ್ತಾನೆ. ಹಾಗೆ ಲಂಬಾಣಿ ಭಾಷೆಯಲ್ಲೇ ಯುವಕರಿಗೆ ಆತ ಆನ್ಸರ್ ಮಾಡಿದ್ದಾನೆ. ಅಷ್ಟಕ್ಕೇನೆ ಲಂಬಾಣಿ ಭಾಷೆಯಲ್ಲಿ ಯಾವಾಗ ಆತ ಉತ್ತರ ಕೊಡ್ತಾನೆ, ಆಗ ನೀನು ನಮ್ಮ ಹತ್ರನೇ ಹೀಗೆಲ್ಲ ಮಾತನಾಡ್ತೀಯಾ ಅಂತ ಸುಮ್ಮನೆ ಕಿರಿಕ್ ತೆಗೆದು ಏಕಾಏಕಿ ಚಾಕುವಿನಿಂದ ದಾಳಿಯನ್ನ ಮಾಡಿದ್ದಾರೆ ಯುವಕರು. ಆದರೆ ಈ ಒಂದು ದಾಳಿಗೆ ನಿಖರವಾದಂತಹ ಕಾರಣ ಏನು, ಆ 3 ಯುವಕರು ಯಾರು, ಆತನಿಗೂ ಈತನ ಮೇಲೆ ಅವರಿಗೆ ಯಾಕೆ ದ್ವೇಷ ಇತ್ತು, ಏನು ಎತ್ತ, ಎಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕು. ಸದ್ಯಕ್ಕಂತೂ ಆರೋಪಿಗಳು ಸಿಕ್ಕಿಲ್ಲ. ಸಿಕ್ಕದ ಮೇಲೆ ತನಿಖೆಯ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಪಾಪ ತನ್ನ ಪಾಡಿಗೆ ತಾನು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಗೋಬಿಯನ್ನು ತಿಂತಾ ಇದ್ದ. ಇನ್ನೂ ಕೂಡ ಚಿಕ್ಕ ವಯಸ್ಸು, 20 ವರ್ಷ ಅಷ್ಟೇ. ನೋಡ್ತಾ ಇದ್ದೀರಾ ಫೋಟೋದಲ್ಲಿ. ಅರ್ಜುನ್ ಅಂತ ಹಲ್ಲೆಗೆ ಒಳಗಾದ ಯುವಕ. ಅಂದರೆ ನಾನು ಆಗಲೇ ಹೇಳ್ದಾಗೆ ಆ ಹಲ್ಲೆಯ ಭೀಕರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂದರೆ, ಅವರು ಹೊಟ್ಟೆಗೇನೆ ಚಾಕು ಹಾಕಿದ್ದಾರೆ. ಹೀಗಾಗಿ ಆ ದೊಡ್ಡ ಕರಳು ಹೊರಗಡೆ ಬಂದಿದೆ ದೇಹದಿಂದ. ಹೀಗಾಗಿ ಸಾವು ಬದುಕಿನ ನಡುವೆ ಅರ್ಜುನ್ ಹೋರಾಟವನ್ನು ನಡೆಸುತ್ತಿದ್ದಾನೆ. ಚಂದಾಪುರದ ಬನಹಳ್ಳಿ ರಸ್ತೆಯಲ್ಲಿ ನಡೆದ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಇನ್ನು ಏನು ಕಾರಣಕ್ಕೆ ಈ ರೀತಿ ಆಯಿತು ಸಡನ್ ಆಗಿ, ಅಂದರೆ ಎಷ್ಟೊತ್ತಿಗೆ ಆಗಿರುವಂತಹ ಘಟನೆ, ಆ ಆರೋಪಿಗಳು ಸಿಕ್ಕಿದ್ರ, ಅವರ ಹಿನ್ನೆಲೆ ಏನಾದರೂ ಗೊತ್ತಾಯ್ತಾ? ಹಾಗೆ ಈ ಅರ್ಜುನ್ ಈತನ ಹಿನ್ನೆಲೆ ಏನು ಅಂತ? ಹೌದು ಸಿಂಚನ, ನಿನ್ನೆ ಸಂಜೆ ರಾತ್ರಿ ವೇಳೆಯಲ್ಲಿ ರಸ್ತೆ ಪಕ್ಕದಲ್ಲಿ ಗೋಬಿ ತಿಂತಿದ್ದ ಯುವಕನ ಮೇಲೆ ಏಕಾಏಕಿ ಬಂದ 3 ಬೈಕ್ ನಲ್ಲಿ ಬಂದ 3 ದುಷ್ಕರ್ಮಿಗಳಿಂದ ನಡೆದಿರ್ತಕ್ಕಂಥದ್ದು. ಆದ್ರೆ 3 ಬೈಕ್ ನಲ್ಲಿ ಬಂದಂತಹ 3 ಏಕಾಏಕಿ ಈತನ ಹೆಸರನ್ನ ಕೇಳ್ತಾರೆ. ಮತ್ತೆ ನೀನು ಲಂಬಾಣಿನ ಅಂತ ಕೇಳ್ತಾರೆ. ಆತ ಗೋಬಿ ತಿಂತಾ ಇದ್ದ ಆತ ಅಂತೇಳಿ ಹೇಳ್ತಾನೆ. ಅಷ್ಟಕ್ಕೇನೆ ಬೈಕ್ ನಿಂದ ಇಳಿದಂತ 3 ಚಾಕುವಿನಿಂದ ಆತನಿಗೆ ಸಿಕ್ತಾರೆ. ಸಿಕ್ಕಿದ ತಕ್ಷಣ ಹೊಟ್ಟೆ ಒಳಗಡೆ ಇದ್ದಂತಹ ದೊಡ್ಡ ಕರಳು ಆಚೆ ಬರುತ್ತೆ. ಅದನ್ನ ನೋಡಿ ಭಯಗೊಂಡಂತಹ 3 ಅಲ್ಲಿಂದ ಕಾಲ್ ಕಿತ್ತಾರೆ. ಆ ತಕ್ಷಣ ಅಲ್ಲಿದ್ದಂತ ಸಾರ್ವಜನಿಕರು ಈ ಅರ್ಜುನನ್ನ ಒಂದು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸ್ತಕ್ಕಂಥದ್ದು. ಆದ್ರೆ ಈಗ ಆತನ ಸ್ಥಿತಿ ಒಂದು ರೀತಿಯ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈಗ ಅರ್ಜುನ ಹಿನ್ನೆಲೆ ಏನಂತಂದ್ರೆ, ಅದೇ ಸಾಮಾನ್ಯವಾಗಿ ಮಾಮೂಲಿಯಾಗಿ ಕ್ರಿಕೆಟ್ ಆಡ್ಕೊಳ್ತಿದ್ದ. ಆತನ ಕೆಲಸದಲ್ಲಿ ಆತ ತೊಡಗಿರ್ತಾ ಇದ್ದ. ಯಾರ ತಂಟೆ ತಕರಾರಿಗೂ ಕೂಡ ಹೋಗ್ತಾ ಇರಲಿಲ್ಲ ಅಂತ ಹೇಳಿ ಕೂಡ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಲಂಬಾಣಿ ಅನ್ನೋ ಒಂದು ಜಾತಿ ವಿಚಾರವಾಗಿ ಈ ತರ ನಡೀತಾ, ಅಥವಾ ಬೇರೆ ಏನಾದ್ರು ದ್ವೇಷ ಇತ್ತ ಅನ್ನೋದು ಕೂಡ ಈಗಾಗಲೇ ಸೂರ್ಯನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಿಂಚನ, ಆರೋಪಿಗಳು ಇನ್ನು ಪತ್ತೆ ಆಗಿಲ್ವಾ ಹೇಗೆ ಮೂರ್ತಿ? ಭಯಗೊಂಡಂತಹ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದು, ಅವರ ಹುಡುಕಾಟಕ್ಕಾಗಿ ಪೊಲೀಸರು ನಿನ್ನೆ ರಾತ್ರಿಯಿಂದನೇ ಬಲೆ ಬೀಸಿದ್ದಾರೆ ಅಂತ ಸಿಂಚನ. ಹಾಗಾಗಿ 2 ತಂಡಗಳನ್ನು ರಚಿಸಿ ಈಗಾಗಲೇ ಸೂರ್ಯನಗರ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿರ್ತಕ್ಕಂಥದ್ದು. ಸಿಂಚನ, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನಾಗಿದೆ ಅಂದ್ರೆ, ನಮ್ಮ ಸೂರ್ಯ ಸಿಟಿ ಬನ್ನಳ್ಳಿ ರೋಡ್ ಅಲ್ಲಿ ಒಂದು ಗೋಬಿ ಅಂಗಡಿ, ಕೆಫೆ ಎಲ್ಲ ಇದೆ. ಗೋಬಿ ಅಂಗಡಿಯಲ್ಲಿ ನನ್ನ ತಮ್ಮ ಮತ್ತೆ ಅವ್ನ ಫ್ರೆಂಡ್ಸ್ ಇಬ್ರು ಗೋಬಿ ತಿನ್ನಕ್ ಹೋಗಿದ್ದಾರೆ. ಆ ಗೋಬಿ ತಿನ್ನಕ್ ಹೋದಾಗ ಯಾರೋ 3 ಜನ ಹುಡುಗರು ಬಂದಿದ್ದಾರೆ ಬೈಕಲ್ಲಿ. ಅವ್ರು ಇಟ್ಕೊಂಡು ನನ್ನ ತಮ್ಮನ ಫ್ರೆಂಡ್ ಏನಿದ್ದಾನೆ ಅವನ್ನ
ಲಂಬಾಣಿಸ ನೀವು ಅಂತ ಕೇಳಿದ್ದಾನೆ. ಲಂಬಾಣಿಸ್ ನೀವು ಅಂತ ಕೇಳಿದಕ್ಕೆ ಈ ಹುಡುಗ ನನ್ನ ತಮ್ಮ ಫ್ರೆಂಡ್ ಏನ್ ಹೇಳಿದಾನಂದ್ರೆ ಲಂಬಾಣಿಸು ಅಂತ ಹೇಳಿ ಲಂಬಾಣಿ ಭಾಷೆಯಲ್ಲಿ ಹೇಳಿದ್ದಾನೆ. ಸೊ ಅದಕ್ಕೆ ಹೌದಾ ನೀವು ಲಂಬಾಣಿಸ, ನಾವು ಜೈಬಿ ಹುಡುಗರು ನಮ್ಮ ಹತ್ರನೇ ಹೆಂಗೆ ಮಾತಾಡ್ತೀರಾ ನೀವು ಅದು ಇದು ಅಂತ ಹೇಳಿ ಕೇಳಿದ್ದಾರೆ ಈ ಹುಡುಗರು. 3 ಜನ ಹುಡುಗರು ಯಾರು ಬಂದಿದ್ದಾರೆ ಅವರು. ಹಂಗಾದ್ಮೇಲೆ ನನ್ನ ತಮ್ಮಂದಿರು ಮತ್ತೆ ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ, ಅಣ್ಣ ತಪ್ಪಾಯ್ತು, ಸರಿ ಸಾರಿ ನಾವು ಮಾತಾಡಲ್ಲ ಬಿಡಿ ಅಂತ ಹೇಳಿದ್ದಾರೆ. ನನ್ನ ತಮ್ಮ ಅವ್ರ ಫ್ರೆಂಡ್ ಹೇಳೋ ಪ್ರಕಾರ ಅವರು ಡ್ರಂಕ್ ಆಗಿದ್ರಂತೆ. ಅವರು ಗಾಂಜಾನ ಗೊತ್ತಿಲ್ಲ, ಬಟ್ ಡ್ರಂಕ್ ಆಗಿದ್ರಂತೆ. ಡ್ರಂಕ್ ಆಗಿರ್ಬೇಕಾದ್ರೆ ಸೈಲೆಂಟ್ ಆಗಿದಾರಂತೆ. ಗೋಬಿ ತಗೊಂಡಿದ್ದಾರೆ. ಗೋಬಿ ತಿನ್ಬೇಕಾದ್ರೆ ಇನ್ನೊಂದ್ಸರಿ ಬಂದು ಟ್ರಿಗರ್ ಮೀನ್ಸ್ ಲೈಕ್ ನಮ್ಮ ಹತ್ರ ಹೆಂಗ್ ಮಾತಾಡಿದ್ರಿ ಅದು ಇದು ಅಂತ ಒಬ್ರು ಬಂದು ಕೇಳಿದ್ದಾರೆ. ಇವರು ತಪ್ಪಾಯ್ತು ಅನ್ನೋಷ್ಟರಲ್ಲಿ ಇನ್ನೊಬ್ರು ಹಿಂದೆಯಿಂದ ಯಾರೋ ಹುಡುಗ ಬಂದು ಅವ್ನು ಬಂದು ಚುಚ್ಬಿಟ್ಟಿದ್ದಾನೆ. ಚುಚ್ಚಿದ ತಕ್ಷಣ ಇವನ್ನ ಮೇ ಬಿ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಅದಾದ್ಮೇಲೆ ಏನ್ ನಡೀತು ಗೊತ್ತಿಲ್ಲ. ಹಂಗೆ ಅವರು ಗಾಡಿ ಚುಚ್ಚಿರೋನು ಮತ್ತೆ ಅವ್ರ ಫ್ರೆಂಡ್ಸ್ 3 ಜನ ಯಾರಿದ್ರು ಆಕ್ಸೆಸ್ ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್, ಅವರು ಗಾಡಿ ಎತ್ಕೊಂಡು ಹೋಗಿದ್ದಾರೆ. ಯಾವ ಸೈಡ್ ಹೋಗಿದ್ದಾರೆ ಗೊತ್ತಿಲ್ಲ. ಅದು ಪೊಲೀಸ್ ಅವ್ರು ಹೋಗಿದ್ದಾರೆ. ಈಗ ವಿಡಿಯೋ ಅದು ಇದು ಚೆಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 3 ಇದ್ದಿದ್ದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಏನಾಗುತ್ತೆ ನೋಡ್ಬೇಕು. ಏನ್ ಮಾಡ್ಕೊಂಡಿದ್ದೀರಿ ನಿಮ್ ತಮ್ಮ? ನನ್ನ ತಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಗೋಬಿ ತಿನ್ನಕಂತ ಅಲ್ಲ